ವ್ಯಾಪಾರಿಗಳು ಬರ್ತಾರೆ, ಹಾಗೆ ಕಾರ್ಮಿಕರು ಬರ್ತಾರೆ. ಸೊ ಇಷ್ಟೇ ಅಲ್ಲದೆ ಬೇರೆ ಬೇರೆ ಧರ್ಮದವರು ಕೂಡ ಪಾತ್ರಗಳಾಗಿ ಬರ್ತಾರೆ. ಬಟ್ ಇದು ಯಾವ ಕ್ಯಾರೆಕ್ಟರ್ಗಳು ಕೂಡ ಪರ್ಫೆಕ್ಟ್ ಇರುವಂಥ ಕ್ಯಾರೆಕ್ಟರ್ಗಳಲ್ಲ. ಸೊ ಹಾಗಾಗಿ ಎಲ್ಲೋ ಮತ್ತೆ ಅಧ್ಯಾಯ 3 ಶ್ಲೋಕ 37ರಲ್ಲಿ ಹೇಳಿದ ಹಾಗೆ ಅಂದರೆ ಎಲ್ಲರಲ್ಲೂ ಕೂಡ ಒಂದು ಕಾಮ ಇದೆ. ಇದು ಮೋಹದ ವಿಧಾನದ ಸಂಪರ್ಕದಿಂದ ಹುಟ್ಟುತ್ತದೆ ಮತ್ತು ನಂತರ ಕೋಪವಾಗಿ ರೂಪಾಂತರಗೊಳ್ಳುತ್ತದೆ. ಇದು ಜಗತ್ತಿನ ಪಾಪಿ, ಸರ್ವವನ್ನು ಕಬಳಿಸುವ ಶತ್ರು ಎಂದು ತಿಳಿಯಿರಿ. ಸೊ ನಮ್ಮ ಸಿನಿಮಾದಲ್ಲೂ ಕೂಡ ಪಾತ್ರಗಳು ಈ ಒಂದು ವೀಕ್ನೆಸ್ಸಿಂದನೇ ಬರೋದು. ಅದು ಯಾವ ಅಂದರೆ ಜನಾಂಗ, ಯಾವ ಧರ್ಮ ಅಥವಾ ಯಾವುದು ಅನ್ನೋದು ಅಲ್ಲದೇನೆ ಒಂದು ಸಮಾಜದಲ್ಲಿ ಬರುವಂಥ ಪಾತ್ರಗಳು ಏನಿದೆಯೋ ಅದು ಅದರ ಒಂದು ವೀಕ್ನೆಸ್ಸಿಂದ ಬರುತ್ತೆ. ಅದಕ್ಕೆ ಕಾಮ ಇದೆ, ಮೋಹ ಇದೆ, ಕ್ರೋಧ ಇದೆ, ಆಮೇಲೆ ಅದೇ ಕೂಡ ಬೆಂಕಿಯಾಗಿ ಸುಡುತ್ತೆ. ಸೊ ಈ ಕಾನ್ಸೆಪ್ಟನ್ನ ಮೂಲವಾಗಿ ಇಟ್ಕೊಂಡೆ ನಾವೊಂದು ಸಿನಿಮಾ ಮಾಡಿದ್ದು. ಹೇಳೋದು ಸ್ವಲ್ಪ ಕಾಮಿಕಲ್ ಆಗಿದೆ. ಹಾಗಾಗಿ ಸಿನಿಮಾ ಮುಂದಿನ ವಾರ ತೆರೆ ಕಂಡಾಗೂ ಕೂಡ ಅದನ್ನು ನೋಡಿ ಅನ್ಯತಾ ಭಾವಿಸ್ತೇನೆ. ಯಾವ ಧರ್ಮದವರು ಅಥವಾ ಜನಾಂಗದವರು ಕೂಡ ಅದಕ್ಕೆ ಪ್ರತಿರೋಧಿಸ್ತೇನೆ. ಸ್ಟೇ ಆರ್ಡರ್ ತರದೇನೆ ನಾವು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಇಲ್ಲಿರೋರೆಲ್ಲ ಆಲ್ಮೋಸ್ಟ್ 2-3 ವರ್ಷ ನಾವು ಒಂದು ಬೆವರು ಸುರಿಸಿದ್ದೀವಿ. ಪಾಪ ಯಾರೋ ನಮ್ಮನ್ನು ನಂಬಿ ದುಡ್ಡು ಹಾಕಿದ್ದಾರೆ. ಅವ್ರು ಯಾರಿಗೂ ಕೂಡ ನೀವು ತ್ರಾಸು ಕೊಡ್ದೇನೆ ನಮ್ಮ ಸಿನಿಮಾನ ಬಂದು ನೋಡಿ ಖುಷಿಯಾಗಿ ಇದನ್ನು ಅಂದರೆ ಎಂಜಾಯ್ ಮಾಡಿ ನಾವು ಹೇಳೋದಕ್ಕೇನು ಹೊರಟಿದ್ದೀವಿ ಅನ್ನೋದನ್ನು ನೋಡಿ. ಸೊ ಕಮಿಂಗ್ ಟು ದ ಪಾಯಿಂಟ್, ನಾನು ಹೇಳಿದ ಹಾಗೆ ಇಲ್ಲಿ ನೀವು ಪೋಸ್ಟ್ರು ನೋಡ್ಬೋದು. ನಾವು ಹೇಳಕ್ಕೆ ಹೊರಟಿರುವಂಥ ಪಾಯಿಂಟ್ ಏನು ಅಂದರೆ ಬಟ್ಟೆಗಳು. ಬಟ್ಟೆ ಅನ್ನೋದು ಕಥಾವಸ್ತು ಇಟ್ಕೊಂಡು ನಾವು ಮಾಡಿದಂಥ ಸಿನಿಮಾ. ಇದರಲ್ಲಿ ಲಂಗೋಟಿ ಅನ್ನೋದು ಹೀರೋ ಆಗುತ್ತೆ, ಅಂಡರ್ವೇರ್ ವಿಲನ್ ಆಗುತ್ತೆ ಆಬ್ವಿಯಸ್ಲಿ. ಸೊ ಈ ವಿಷಯನ ನಾವು ತುಂಬ ಕಾಮಿಕಲಾಗಿ ಹೇಳಕ್ಕೆ ಹೊರಟಿದ್ದೀವಿ. ಸೊ ಅದನ್ನು ಎಂಜಾಯ್ ಮಾಡಿ. ಸೊ ಇನ್ನೇನು 20th ರಿಲೀಸ್ ಆಗ್ತಾ ಇದೆ, ನಿಮ್ಮ ಹತ್ತಿರ ಥಿಯೇಟ್ರಲ್ಲೇ ಬರ್ತಾ ಇದೆ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.